ಎವ್ರಿವನ್ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಲ್ರೆಡಿ ನೀವು ಥಂಬ್ನೇಲಲ್ಲಿ ನೋಡ್ತಿರೋ ಹಾಗೆ ಇವತ್ತಿನ ವಿಡಿಯೋ ಬಂದುಬಿಟ್ಟು ಮನೆಯಲ್ಲೇ ಹೇಗೆ ಬೆಣ್ಣೆ ಮಾಡಿ ಅದರಿಂದ ತುಪ್ಪನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಪ್ರಾಸೆಸ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಪ್ರಕೃತಿ ಅರುಣ್ಸ್ ಕಿಚನ್. ಮೊದಲಿಗೆ ಪ್ರತಿದಿನ ತರುವಂಥ ಹಾಲನ್ನು ದಿನ ಕುದಿಸಿದ ಮೇಲೆ ಅದು ತಣ್ಣಗಾಗುತ್ತಲ್ಲ, ಆ ನಂತರ ಅದರ ಮೇಲಿರೋ ಕೆನೆನ ಯಾವಾಗಲೂ ಎತ್ತಿಟ್ಟು ಅದನ್ನು ನಾನು ಡೀಪ್ ಫ್ರೀಸಲ್ಲಿ ಫ್ರೀಸ್ ಮಾಡಿ ಇಟ್ಕೊಂಡಿರೋದಿದು. ಒಟ್ಟು ನಾನು 2 ಲಂಚ್ ಬಾಕ್ಸ್ ಅಷ್ಟು ನಾನು ಕಲೆಕ್ಟ್ ಮಾಡಿಟ್ಟಿದ್ದೆ. ಒಂದು 45 ಡೇಸ್ ಮೇಲಾಗಿದ್ದು, ಸೊ ನಾನು ಅದನ್ನ ಫ್ರೀಸರಲ್ಲಿ ಇಟ್ಟಿದ್ದೆ. ಇದು ಇನ್ನೊಂದು ಬಾಕ್ಸು. ಸೊ ಎರಡನ್ನೂ ಒಟ್ಟಿಗೆ ನಾನು ಬೆಣ್ಣೆಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ಹೀಗೆ ವಿಡಿಯೋಲ್ಲಿ ತೋರಿಸಿರೋ ಹಾಗೆ ಆ ಕೆನೆನ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೊಳ್ಬೇಕು. ಹೇಗೆ ಅಂದರೆ ಒಂದು 10 ಸೆಕೆಂಡ್ ರುಬ್ಬಿಟ್ಟು ಆಮೇಲೆ ಒಂದು 5 ಸೆಕೆಂಡ್ಸ್ ಗ್ಯಾಪ್ ಕೊಟ್ಟು ಮತ್ತೆ 10 ಸೆಕೆಂಡ್ ರುಬ್ಬೋದು. ಆ ಥರ ಪಲ್ಸ್ ಮೋಡಲ್ಲಿ ಇದನ್ನ ಮಿಕ್ಸರ್ ಮಾಡ್ಕೊಳ್ಬೇಕು. ಒಂದೇ ಸಲ ಅಷ್ಟನ್ನು ರುಬ್ಕೊಳ್ಬಾರ್ದು. ಸೊ ನಿಮಗೆ ಬೇಕಂದರೆ ಇದಕ್ಕೆ ಐಸ್ ಕ್ಯೂಬ್ಸ್ನೂ ಆ್ಯಡ್ ಮಾಡ್ಬೋದು. ಸೊ ಬೇಗ ಬೆಣ್ಣೆ ಬರುತ್ತೆ ಮೇಲ್ಗಡೆ. ಸೊ ಈ ಥರ ಬಿಟ್ಟು ರುಬ್ಬಬೇಕು. ಮಿಕ್ಸಿ ಜಾರ್ ಯಾವ್ದು ನಿಮ್ಮ ಮನೇಲಿ ಮೀಡಿಯಮ್ ಜಾರ್ ಇರುತ್ತೋ ಅದನ್ನು ಯೂಸ್ ಮಾಡ್ಕೋಬೋದು. ನಾನು ಜ್ಯೂಸರ್ ಯೂಸ್ ಮಾಡ್ತಿರೋದು ಇದರಲ್ಲಿ. ನಾನು ಕೆನೆ ತೆಗೆದಿರೋದು ಈ ಆರೆಂಜ್ ಪ್ಯಾಕೆಟ್ ಮಿಲ್ಕ್ ಬರುತ್ತಲ್ಲ ನಂದಿನಿ, ಅದರಿಂದ. ಸೊ ಇವಾಗ ಇದು ಆಗಿದೆ ನೋಡಿ, ಮೇಲ್ಗಡೆ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ. ಸೊ ಇದನ್ನು ಇನ್ನು 10 ಸೆಕೆಂಡ್ ಹಂಗೆ ರುಬ್ಬಿಟ್ಟು ತೆಗೆದುಬಿಡ್ತೇನೆ. ಇದನ್ನ ನೋಡಿ, ಇದರಲ್ಲಿ ಮಜ್ಜಿಗೆ ಸಪ್ರೇಟು ಮತ್ತು ಬೆಣ್ಣೆ ಸಪ್ರೇಟ್ ಆಗಿರುತ್ತೆ. ಈ ಥರ ನಾವಿದನ್ನು ಒಂದು ಬೌಲಿಗೆ ಹಾಕಿಬಿಟ್ಟು ಬೆಣ್ಣೆ ಅಷ್ಟನ್ನೇ ತೆಗೆದು ಇನ್ನೊಂದು ಬೌಲಲ್ಲಿ ತಣ್ಣೀರಿಗೆ ಹಾಕ್ಕೊಳ್ಬೇಕಾಗುತ್ತೆ. ಕಂಪ್ಲೀಟ್ ಪ್ರೋಸೆಸ್ ಬೆಣ್ಣೆ ತೆಗೆದು ತುಪ್ಪ ಮಾಡೋಕ್ಕೆ ಅಟ್ಲೀಸ್ಟ್ 1 ಅವರ್ ಬೇಕಾಗತ್ತೆ. ಸೊ ಪೇಷನ್ಸಿಂದ ಮಜ್ಜಿಗೆ ಕಡಿದು ಬೆಣ್ಣೆ ತೆಗಿಬೇಕಾಗತ್ತೆ. ಸೊ ಒಟ್ಟು ನನಗೆ 2 ಬಾಕ್ಸ್ ಕೆನೆಯಿಂದ ನನಗೆ ಇಷ್ಟು ಬೆಣ್ಣೆ ಸಿಕ್ಕಿದೆ. ಈ ಬೆಣ್ಣೆ ಕಡಿದ್ಮೇಲೆ ಇದು ಮಜ್ಜಿಗೆ ಬರುತ್ತಲ್ಲ, ಅದನ್ನು ಕೆಲವ್ರು ಯೂಸ್ ಮಾಡ್ತಾರೆ, ಬಟ್ ನಾನು ಯೂಸ್ ಮಾಡಲ್ಲ. ನೋಡಿ, ಈ ಬಾಕ್ಸಲ್ಲೇ ನನಗೆ ಕೆನೆ 2 ಬಾಕ್ಸ್ ಅಷ್ಟು ಆಗಿದ್ದು. ಸೊ ಇವಾಗ ನನಗೆ ಅದರಲ್ಲಿ 1 ಬಾಕ್ಸ್ ಅಷ್ಟು ಬೆಣ್ಣೆ ಸಿಕ್ಕಿದೆ. ಲಾಸ್ಟ್ ಟೈಮ್ ಮಜ್ಜಿಗೆ ಕಡ್ದಾಗ ಬಂದಿದ್ದು ಸ್ವಲ್ಪ ಬೆಣ್ಣೆ ಹಾಗೆ ಇಟ್ಟಿದ್ದೆ. ಸೊ ಅದನ್ನು ಸೇರಿಸ್ಬಿಟ್ಟು ಇವಾಗ ನಾನು ಬೆಣ್ಣೆ ಕಾಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ದಪ್ಪ ತಳದ ಪಾತ್ರೆ ಇಟ್ಕೊಳ್ಬೇಕು. ನೋಡಿ, ಈ ಬಾಕ್ಸಲ್ಲಿ ನನಗೆ ಕೆನೆ ಆಗಿದ್ದು ಈ ಥರ ನೊರೆ ಬರ್ತಿದೆಯಲ್ಲ, ಇವಾಗ ನಾನು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಕೆಲವರು ಅರಶಿನ ಹಾಕ್ಕೊಡ್ತಾರೆ ಕಲರ್ಗೋಸ್ಕರ, ಬಟ್ ನಾನು ಹಾಕಿಲ್ಲ. ಇದು ಈ ಥರ ತಿಳಿ ಆಗುತ್ತೆ. ಆವಾಗ ನಾವು ಇಳಿಸ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಗ್ಲಾಸ್ ಜಾರ್ಗೆ ನಾನು ಸೋಸ್ಕೊಳ್ತಾ ಇದ್ದೀನಿ. ತಳದಲ್ಲಿ ಎಲ್ಲ ಗಟ್ಟಿ ಅಂಶ ಹೋಗಿ ಕುತ್ಕೊಂಡಿರುತ್ತೆ. ಇದು ಪಾತ್ರೆ ತೊಳೆಯೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ 2 ಡೇಸ್ ನೆನೆಸಿಟ್ಬಿಟ್ಟು ವಾಶ್ ಮಾಡಿದರೆ ಕಲೆ ಎಲ್ಲ ನೀಟಾಗಿ ಹೋಗುತ್ತೆ. ಪಾತ್ರೆಯಲ್ಲಿ ತುಪ್ಪ ತಣ್ಣಗಾದ್ಮೇಲೆ ಇದನ್ನು ಸೋಸ್ಕೊಳ್ಳಿ ಗ್ಲಾಸ್ ಜಾರ್ಗೆ, ಇಲ್ಲ ಗ್ಲಾಸ್ ಜಾರ್ ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಬೆಣ್ಣೆನ ನಾನು ಒಂದು 20 ನಿಮಿಷ 20-25 ನಿಮಿಷನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇದನ್ನು ಗ್ಲಾಸ್ ಜಾರ್ಗೆ ಸೋಸ್ಕೊಂಡ್ಮೇಲೆ ಟೈಟಾಗಿ ಮುಚ್ಚಳ ಮುಚ್ಚಿಡಬೇಡಿ. ತಣ್ಣಗಾಗೋ ತನಕ ಲೂಸಾಗಿ ಕ್ಯಾಪ್ ಹಾಕಿ, ಇಲ್ಲಾಂದರೆ ಈ ಥರ ಓಪನ್ ಬಿಟ್ಬಿಡಿ. ಸೊ ನನಗೆ ಈ 600 ಗ್ರಾಮ್ ಜಾರಲ್ಲಿ 3/4 ಭಾಗದಷ್ಟು ನನಗೆ ತುಪ್ಪ ಸಿಕ್ಕಿದೆ. ಪ್ರಾಸೆಸ್ ಸ್ವಲ್ಪ ಲಾಂಗ್ ಇರ್ಬೋದು, ಬಟ್ ಸುಲಭವಾಗಿದೆ. and subscriber counts bandu 90. And thank you so much for subscribing my channel, and thank you so much for watching. Thank you. Bye bye.